ಮಮ್ಮಿ ಡ್ಯಾಡಿ ಇದರಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ. ಹಾಯ್, ಏನಿದು ನೋಡಿ ಹೆಂಗಿದೆ. ಯಾಕೆ ಡಿವಿ ನಿಂತ್ಕೊಂಡಿಲ್ಲ ಇಲ್ಲಿ? ಈ ಜೋಡಿನೇ ಚೆನ್ನಾಗಿದೆ ಅನಿಸ್ತಾ ಇದೆಯಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾವು ಒಂದು ವ್ಲಾಗ್ಗೆ. ಹೇಗಿದ್ದೀರಾ ಎಲ್ಲರೂ? ಆರಾಮ? ಸೊ ಇವತ್ತಿನ ವ್ಲಾಗಲ್ಲಿ ಹದಿ ಹ್ಯಾಸ್ ಬಿಕಮ್ ಸೋ ಕ್ರ್ಯಾಂಕಿ. ಡ್ಯಾಡಿ ಬೇಕು ಅಂತ ಒಂದು ಸ್ವಲ್ಪ ಹೊತ್ತು ಅಳೋದು, ಅದು ಬೇಕು ಅಂತ ಅಳೋದು. ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಹಿಂದೆನೇ ಕೇಳ್ದ, ನನಗೆ ಏನಾದರೂ ತಿನ್ನೋಕೆ ಬೇಕು, ಡೋನಟ್ ಬೇಕು ಅಂತ. ಏನೂ ಕೇಳಿರಲಿಲ್ಲ ಅವನು. ಆಯಿತು ಕೊಡಿಸ್ತೀನಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಒಂದಿನ ಹಿಂದೆನೇ ಕೇಳಿದ್ದ, ಕೊಡಿಸಿರಲಿಲ್ಲ. ಸ್ಕೂಲಿಂದ ಬಂದಿದ್ದೆ ಫುಲ್ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಟ ಇವತ್ತಂತೂ. ಏನಮ್ಮ ಕ್ರ್ಯಾಂಕಿ ಆಗ್ಬಿಟ್ಟಿದ್ದಾನೆ ಅದ್ದಿ ಇವತ್ತು ಫುಲ್ಲು. ಬರ್ತಾರಿರು, ಹೋಗ್ಬಿಟ್ಟು ಆಚೆ ಇಸ್ಕೊಬೇಕು. ಒಂತಿಯ ತಗೊಬೇಕಾ? ಹಾಂ, ಕಮ್. ನೀನು ಹೆಂಗೆ ಗೊತ್ತಾಗಿದ್ರೆ ಎಲ್ಲ ಬಿದ್ದೋಗುತ್ತೆ. ಸರಿ ಬಂಗಾರ ತಿನ್ಮ. ಇಷ್ಟ ಆಯ್ತಾ? ಯಾಕೆ ವಿಡಿಯೋ ಕಾಲ್ ಮಾಡು. ವಿಡಿಯೋ ಕಾಲ್ ಮಾಡಲ? ಒಂದು ಸರ್ಪ್ರೈಸ್ ಅಂತ ಆಸಲ್ಲ. ವಿಡಿಯೋ ಕಾಲ್ ಮಾಡಿ ತೋರಿಸ್ತೀಯ? ತೋರಿಸಲ್ಲ ಅಂದರೆ ಏನಕ್ಕೆ ಮಾಡಬೇಕು? ತೋರಿಸಲ್ಲ, ಸುಮ್ಮನೆ. ಮಮ್ಮಿ ಡ್ಯಾಡಿ ಇದರಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ. ಡು ಯು ಮಿಸ್ ಡ್ಯಾಡಿ ಅದ್ದಿ? ಎಸ್. You want daddy? You call dada, he will come. Call. Kari. ನಂಗೆ ನಿನ್ನ ಫೋನ್ ಮಾಡು. ಅವ್ರು ರೈಡ್ ಮಾಡ್ತಾ ಇರ್ತಾರತಿ. ನಂಗೆ ಬೇಕು. ಡ್ಯಾಡಿ ಬೇಕಂದ್ರೆ ಹಂಗೆ ಬರಲ್ಲ. ಅದೇನು ಮ್ಯಾಜಿಕ್ಕಾ? ಇಲ್ಲ, ಇದು ಒಂದು ಸರ್ಪ್ರೈಸ್ ಮಮ್ಮಿ. ಇದು ಒಂದು ಮ್ಯಾಜಿಕ್ ಸರ್ಪ್ರೈಸ್. ನಾ ವಿಡಿಯೋ ಕಾಲ್ ಮಾಡಿ. ಏನು ಡ್ಯಾಡಿ ವಿಡಿಯೋ ಕಾಲ್ ಮಾಡೋಕ್ಕಾಗಲ್ಲ, ರೈಡ್ ಮಾಡ್ತಾ ಇದ್ದಾರೆ ಇವಾಗ. ರೈಡ್ ಮಾಡ್ತಾ ಇಲ್ಲ ಇವಾಗ. ಆಡಲಿಲ್ಲ, ಆಟ ಸ್ಟಾರ್ಟ್ ಆಗುತ್ತಾ? ವಿಡಿಯೋ ಕಾಲ್ ಮಾಡೋಣ. ಮಾಡ್ತಾರಂತೆ ಬಿಡೋ, ಫ್ರೀ ಆದಾಗ. ಇವಾಗ ಮಾಡಿದ್ವಿ ತಾನೆ, ಎತ್ತಿಲ್ಲ ತಾನೆ ಡ್ಯಾಡಿ. ಡ್ಯಾಡಿ ನನಗೆ ವಿಡಿಯೋ ಕಾಲ್ ಮಾಡಬೇಕು. ಹೇಳ್ತೀನಿ ಬಿಡು, ಮಾಡ್ತಾರೆ. ಇಲ್ಲಿ ನಾನು ತುಂಬ ಟ್ರೆಡಿಷ್ನಲ್ ವೇರ್ ಬಟ್ಟೆಗಳನ್ನೇ ಇಟ್ಟಿದ್ದೀನಿ. ಇಲ್ಲಿಂದ ಫಂಕ್ಷನ್ಸ್ಗೆ ಹೋಗೋದು ಜಾಸ್ತಿ. ನಾನು ಮಮ್ಮಿ ಮನೆಗೆ ಬಂದು ರೆಡಿ ಆಗಿ ಫಂಕ್ಷನ್ಸ್ಗೆಲ್ಲ ಹೋಗೋದು ಜಾಸ್ತಿ. ಸೊ ಆದ್ದರಿಂದ ಸ್ವಲ್ಪ ಟ್ರೆಡಿಷ್ನಲ್ ವೇರ್ ಕುರ್ತಾಸೇ ಜಾಸ್ತಿ ಇದೆ. ಅದೇ ನಾನು ಪ್ರಿಫರ್ ಮಾಡೋದು. ಬಟ್ ಸ್ಟಿಲ್ ಇವಾಗ ಏನಂದರೆ ಇಲ್ಲೇ ಇರ್ತೀನಲ್ವ, ಸೊ ನೈಟ್ ವೇರ್ ಯಾವುದೂ ಇಲ್ಲ ನನ್ನ ಹತ್ರ. ನೈಟು ಕಂಫರ್ಟಬಲ್ ಆಗಿ ಹಾಕೊಳ್ಳೋದಕ್ಕೆ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿಬಿಡೋಣ, ಮತ್ತೆ ಅಲ್ಲಿಂದ ಇಲ್ಲಿ ತೊಗೊಂಡು ಬಾ, ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗು, ಇದು ಒಂದು ಸರ್ಕಸ್ ಆಗಿಬಿಡಿದೆ. ಸೊ ಅದಕ್ಕೋಸ್ಕರ ನಾನು ಕೆಲವೊಂದೊಂದು ಆರ್ಡ್ರ್ ಮಾಡಿದ್ದೀನಿ. ನಾನು ಯಾವುದ್ರಲ್ಲಿ ತೊಗೊಳ್ಬೇಕು ನೈಟ್ ವೇರ್ ಅಂತ ಹುಡುಕ್ತಿದ್ದಾಗ ನಾನು ಶಯವೇ ಪ್ರಿಫರ್ ಮಾಡ್ತೀನಿ. ಆಲ್ವೇಸ್ ಟು ಬೈ ಫ್ರಮ್ ಶಯವೇ. ಸೊ ನಾನು ತಂದಿರೋ ಪ್ರಾಡಕ್ಟ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಒನ್ ಬಂದು ಇದು ಒಂದು ಪಿಂಕ್ ಅನ್ನೋಕ್ಕಾಗಲ್ಲ, ಪಿಂಕಲ್ಲಿ ಒಂಥರ ಚೆಕ್ಸ್ಡ್ ಪ್ಯಾಂಟ್ ಇದೆ. ಆಮೇಲೆ ಇದ್ರಿಗೆ ಹಾಫ್ ಫೇಸ್ಡ್ ವಿಮೆನ್ ಇದೆ. ಒಂಥರ ವೈಟ್ ಕಲರ್ದು ಯಾವುದೂ ಇರಲಿಲ್ಲ. ಸೊ ದಿಸ್ ಇಸ್ ವೆರಿ ನೈಸ್. ತುಂಬ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಆಗಿದೆ. ನನಗೆ ಬೇಸಿಕಲಿ ಈ ಪ್ಯಾಂಟ್ಸ್ ತುಂಬ ಇಷ್ಟ ಆಯಿತು. ಇಟ್ ಹ್ಯಾಸ್ ಪಾಕೆಟ್ಸ್, ಬೋತ್ ಸೈಡ್ಸ್ ಪಾಕೆಟ್ಸ್ ಇದೆ. ದ ನೆಕ್ಸ್ಟ್ ಒನ್ ಇಸ್ ಬ್ಲೂ ಕಲರ್. ಇದು ತುಂಬ ಚೆನ್ನಾಗಿದೆ. ಇಟ್ ಹ್ಯಾಸ್ ಅ ಸ್ಟಾರ್ ಪ್ರಿಂಟ್ ಇದೆ. ನಂಗೆ ಈ ಥರ ಪ್ರಿಂಟೆಡ್ ಪ್ಯಾಂಟ್ಸ್ ತುಂಬ ಇಷ್ಟ. ಸೊ ದಿಸ್ ಟಿ ಶರ್ಟ್ ಇಸ್ ಆಲ್ಸೋ ವೆರಿ ಕಂಫರ್ಟಬಲ್. ದ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದ್ರಲ್ಲೂ ಕೂಡ ಪಾಕೆಟ್ಸ್ ಇದೆ. ನಮಗೆ ನೈಟ್ ವೇರಲ್ಲಿ ಪಾಕೆಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರೊಟ್ಟಿಗೆ ನಾನೊಂದು ಶೇಪ್ ವೇರ್ ತರಿಸಿದ್ದೀನಿ. ಸೊ ಇದು ಕೂಡ ಹೇಗಿದೆ ಅಂತ ನೋಡೋಣ. ಶೇಪ್ ವೇರ್ ಯೂಶಲಿ ಬಾಡಿ ಡ್ರೆಸ್ಸಸ್ ಎಲ್ಲ ಹಾಕಿದಾಗ, ಬಾಡಿ ಫಿಟ್ ಡ್ರೆಸ್ ಹಾಕಿದಾಗ ಸ್ವಲ್ಪ ಸ್ಟಮಕ್ ಇದ್ದಾಗ ಒಂದು ಸ್ವಲ್ಪ ಕಾನ್ಷಿಯಸ್ ಆಗ್ತೀವಿ. ಅದಕ್ಕೋಸ್ಕರ ಈ ಥರ ತರಿಸಿರೋದು ನಾನು. ಸೊ ಇದು ಇಲ್ಲಿ ಫಿಟ್, ಹೀಗೆ ಬಾಡಿ ಫಿಟ್ ಥರ ಕುತ್ಕೊಳ್ಳುತ್ತೆ ಇದು. ನಾನಿವಾಗ ಈ ಟಾಪ್ ಹಾಕ್ಕೊಂಡಿದ್ದೀನಿ. ದಿಸ್ ಇಸ್ ವಿತೌಟ್ ಶೇಪ್ ವೇರ್. ಇಲ್ಲಿ ನೋಡಿ ಸ್ಟಮಕ್ ಹೀಗೆ ಕಾಣುತ್ತೆ. ಸೊ ಇಟ್ ವಿಲ್ ಬಿ ಲಿಟಲ್ ಕಾನ್ಷಿಯಸ್ ಹೇಗೆ ಈ ಥರ ಡ್ರೆಸ್ಸಸ್ ಆಚೆ ಹಾಕೊಂಡು ಹೋಗೋದು ಅಂತ. ದಟ್ ಈಸ್ ವೆನ್ ಯು ಕ್ಯಾನ್ ಯೂಸ್ ಶೇಪ್ ವೇರ್. ಸೊ ಶೇಪ್ ವೇರ್ ಹಾಕೊಂಡಾಗ ಹೇಗೆ ಕಾಣುತ್ತೆ ತೋರಿಸ್ತೀನಿ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದ ಡಿಫ್ರೆನ್ಸ್. ಇಲ್ಲಿ ನೋಡಿ, ದಿಸ್ ನೋ ಸ್ಟಮಕ್ ಅಟ್ ಆಲ್. ನಾನು ಅವಾಗಲೇ ಹೋಲ್ಡ್ ಮಾಡ್ತಿದ್ದೆ, ಸ್ಟಮಕ್ ಇವಾಗ ಇಲ್ವೇ ಇಲ್ಲ. ಇಟ್ಸ್ ವೆರಿ ಫ್ಲ್ಯಾಟ್. ಸೊ ಈ ಥರ ತುಂಬಾ ಸ್ಲಿಮ್ ಆಗಿ
ತುಂಬ ಬೆಟರ್ ಶೇಪ್ ಆಗಿ ಕಾಣ್ತೀರಾ. ಸೊ ನಾನು ನೋಡ್ಸಿದ ನೈಟ್ ಸೂಟ್ ಶೇಪ್ ವೇರ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಗೋ ಅಂಡ್ ಬೈ ಆನ್ ಶೈವೇ. ಅವ್ರ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಾನು ತೋರಿಸಿದ ಪ್ರಾಡಕ್ಟ್ ಇಷ್ಟ ಆಗಿದ್ದಲ್ಲಿ ಪ್ರಾಡಕ್ಟ್ ಕೋಡ್ ಕೂಡ ಹಾಕಿರ್ತೀನಿ. ಪ್ರೈಸಸ್ ಬಗ್ಗೆ ಎಲ್ಲ ಯೋಚನೆ ಮಾಡೋ ಅಗತ್ಯ ಇಲ್ಲ, ಬಿಕಾಸ್ ಎವ್ರಿ ಮಂತ್ ದೆರ್ ಇಸ್ ಅನ್ ಆಫರ್ ಇನ್ ಶೈವೇ. ಕರೆಂಟ್ ಮಂತ್ ಇವಾಗ ನ್ಯೂ ಇಯರ್ ಆಯ್ತಲ್ಲ, ಸೊ ನ್ಯೂ ಇಯರ್ ಸೇಲ್ ಅಪ್ ಟು 70% ನಡೀತಾ ಇದೆ ಶೈವೇನಲ್ಲಿ. ಆ್ಯಂಡ್ ಆಲ್ಸೋ ಬೈ 3 ಬ್ರಾಸ್ 1199 ಆಫರ್ ಕೂಡ ನಡೀತಿದೆ. ಎವ್ರಿ ಮಂತ್ ಈ ಆಫರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ಶೈವೇನಲ್ಲಿ ನಾನು ತೋರಿಸಿರೋ ಥರ ನೈಟ್ ವೇರ್, ಶೇಪ್ ವೇರ್ ಬಿಟ್ಟು ಬ್ರಾಸ್ ಅಂಡ್ ಪ್ಯಾಂಟೀಸ್ ಕೂಡ ಇರುತ್ತೆ. ಬ್ರಾಸ್ ಲೈಕ್ ಮಿನಿಮೈಸರ್ ಬ್ರಾ, ಲೇಸ್ ಬ್ರಾ, ಸ್ಪೋರ್ಟ್ಸ್ ಬ್ರಾ, ಬ್ರಾಲೆಟ್ ಬ್ರಾ, ಈ ಥರ ಟಿ ಶರ್ಟ್ ಬ್ರಾಸ್, ಈ ಥರ ಸುಮಾರು ಆಪ್ಷನ್ಸ್ ಇದೆ. ಸೊ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಲೇಡೀಸ್. ಆ್ಯಂಡ್ ಆಲ್ಸೋ ನಿಮಗೆ COD ಆಪ್ಷನ್ಸ್ ಇದೆ, ಪ್ಲಸ್ 15 days ಎಕ್ಸ್ಚೇಂಜ್ ಆ್ಯಂಡ್ ರಿಟರ್ನ್ ಆಪ್ಷನ್ ಕೂಡ ಇದೆ. ದೇರ್ ಇಸ್ ಇನ್ಸ್ಟೆಂಟ್ 5% ಡಿಸ್ಕೌಂಟ್ ಆನ್ ಪ್ರೀಪೇಡ್ ಆರ್ಡರ್ಸ್ ಆಲ್ಸೋ. ಸೊ ಮೈ ಫೇವ್ರೆಟ್ ಒನ್ ಇಸ್ ದ ವೈಟ್ ಕಲರ್. ಸೊ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವೇನು ಮಾಡೋಣಮ್ಮ, ಬೆಳಗ್ಗೆ ಮಾಡ್ಕೊಡ್ತೀನಿ ಬಿಡಿ. ಅವ್ನು ನೀವು ಬಂದ ಮೇಲೆ ಹೆಂಗೆ ಆಡ್ತಾ ಇರೋದು, ನೀವೇ ಏನೋ ಹೇಳಿದ್ದೀರ ಅವನಿಗೆ. ಅಪ್ಪ ಹತ್ರ ತಿನ್ನಲ್ಲಿ ಅನ್ನೊಂದು ಕರೆದ್ರೆ ದಿವ್ಯ ನಿಮಿಷ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಕ್ಯಾಬಲ್ಲಿ ಹೋಗ್ತಿದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ಇಂದಿರಾನಗರ್ಗೆ ಹೋಗ್ತಿರೋದು. ಯಾರ ಜೊತೆ ಅಂತ ಹೇಳ ನೀವು ಆಲ್ರೆಡಿ ನನ್ನ ಟೈಟಲಲ್ಲಿ ನನ್ನ ತಮ್ನೇಲಲ್ಲಿ ಎಲ್ಲ ನೋಡಿರ್ತೀರ, ಬಿಗಿನಿಂಗ್ ಹೈಲೈಟ್ಸಲ್ಲಿ ಅಂತ ಗೊತ್ತು. ರಿಯಾಪುಟಿ ಹಾಯ್ ಹಾಯ್ ಮಾಡು, ನನ್ನ ಬ್ಲಾಗ್ ಹಾಯ್ ಮಾಡು, ಹಾಯ್ ಮಾಡು, ಎಲ್ಲ ಹಾಯ್ ಮಾಡಿ ಹಾಯ್. ರಂಜನೆಯಲ್ಲಿ ಅವರ ಲಾಂಗ್ ಟ್ರಿಪ್ ಹೋಗಿದ್ದಾರೆ. ಯಾ ಓನ್ಲಿ ವೈಫ್ ಮೀಟಿಂಗ್ ಟುಡೇ. ಒಂದು ವಿಡಿಯೋ ಕಾಲ್ ಮಾಡೋಣ. ವೈಫ್ಸ್ನೆಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಅದಕ್ಕೆ ನಾವು ಪ್ಲಾನ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ಟ್ರಿಪ್ ಪ್ಲಾನ್ ಮಾಡಬೇಕಿತ್ತಲ್ಲ. ನೆಕ್ಸ್ಟ್ ಹೋಗೋಣ ಬಿಡಿ, ಗೋವಾಗೆ. ಗೋವಾಗೆ Let's fall deep down love. Tick-tock, time's up, better make a move. Don't think twice now, you got things to prove. I'm not playing, I'm not hard to get. 'Cause when I saw you, there was nothing else. You got dreams and I. ಇಲ್ಲಿ ಯಾರು ಹಸ್ಬೆಂಡ್ ಕಾಲ್ ಪಿಕ್ ಮಾಡ್ತಾರಂದ್ರೆ ಇವ್ರ ಹಸ್ಬೆಂಡೇ. ನಿಮ್ಮನೆಯವರು ಕಾಲ್ ಪಿಕ್ ಮಾಡ್ತಾರ ಮಾಡಿದ್ರೆ ನಾನು ಹೇಳಲ್ಲ. ವಿಡಿಯೋ ಕಾಲ್ ಮಾಡ್ರಿ, ನಮ್ಮ ಮುಖ ಎಲ್ಲ ನೋಡ್ಬೇಕಲ್ಲ ಅವರು. ರೈಡ್ ಮಾಡ್ತಾ ಇದ್ರೆ ವಿಡಿಯೋ ಕಾಲ್ ನನ್ನ ಮೇಲೆ ಬಿಟ್ರು. ಸಾಕು ಕಟ್ ಮಾಡಿ. ಏನಂದ್ರು ಅವ್ರು ನೋಡಿ ಎಷ್ಟು ಖುಷಿ ಆಗ್ತವ್ರೆ, ಎಷ್ಟು ಇಷ್ಟ. ಏನಂತೆ ನಮ್ಮ ಮನೆಯವ್ರು ಎತ್ತಲ್ಲ ಫೋನ್, ಅದಕ್ಕೆ ಹೇಳಿದ ನಿಮ್ಮ ಮನೆಯವ್ರು ಮಾಡಿ ಅಂತ. ಅವಾಗಿನ ಎಷ್ಟೊತ್ತಿ ಮಾಡಿದಾರಲ್ಲ ಇವರು. ಓಕೆ ಓಕೆ ಹೋಗೋಣ. ನಾವು ಇಷ್ಟೇ ಜನ. ನಾನು ಅನ್ಕೊಂಡೆ ಇವ್ರು ಅವಾಗ್ಲಿಂದ ನಾವು ಇಷ್ಟು ಜನ ಹೋಗ್ತೇನಂತ. ಪಾಯಿಂಟ್. ಅವ್ರು ಕಾಲ್ ಮಾಡಿದಾಗ ಸಿಗೋಣ. ಇಲ್ಲಿಂದ ಹತ್ರ ಇಲ್ಲ ಬರೋಣ. ಹಿಂಗೆ ತೋರಿಸಿ ನಾವು ನೋಡ್ಬೇಕು ಅವ್ರನ್ನ. ಹಾಯ್, ನೀವೇ ಕಾಣಿಸ್ತಾ ಇದ್ದೀರಾ, ಸ್ವಿಚ್ ಮಾಡಿದ ಕ್ಯಾಮ್ರಾನ. ಹಾಯ್, ಇಲ್ಲಿ ಹೇಮಾ ಅವರಿದ್ದಾರೆ. ಎಲ್ಲಿದ್ದೀರಾ ಹೇಮಾ ಅವರೇ? ಗೋವಾನಲ್ಲಿದ್ದೀನಿ ಅಂತೆ.
ನಿಮ್ಮ ಹಸ್ಬೆಂಡ್ ಭಯ ಪಟ್ಬಿಟ್ಟಿದ್ದಾರೆ ಅವರು. ಬಾಯ್ ಹೇಳ್ಬಿಡಿ ಎಲ್ಲರೂ. ಏನು ಹೇಳ್ತಾರೋ ಕೇಳಿಸ್ತಾನೆ ಇಲ್ಲ. ಏ ಅದು ಮೋಹನ್, ಅದು ಲಕ್ಷ್ಮೀಕಾಂತ್, ಇದು ಟಿ ವಿ ಅವರು. ಹಾಂ ಫೈನಲ್ ಇದು ರಂಜನ್. ಏಯ್ ನಿಮ್ಮ ಮಗಳಿದಾರಲ್ಲ ಕರೀರಿ. ರಿಯಾ ಡ್ಯಾಡಿ ನೋಡಿಲಿ, ಪಪ್ಪ ನೋಡಿಲಿ, ಪಪ್ಪ ಹಾಯ್ ಹೇಳು. ಹಾಯ್ ಅಷ್ಟೇ ಓಡೋಗ್ಬಿಟ್ಲು ಅವಳು. ಅವಳು ಫುಲ್ ಮಜಾ ಮಾಡ್ತಿದ್ದಾಳೆ ಇಲ್ಲಿ. ಅಲ್ಲೋಡು ಓಡೋಗ್ಬಿಟ್ಲು ಅವಳು. ಓಕೆ ಓಕೆ ಬಾಯ್ ಬಾಯ್. ಹಾಂ ಅದ್ದಿ ಕರ್ಕೊಂಬಂದಿಲ್ಲ. ಹಾಂ ಓಕೆ ಬಾಯ್ 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 ಬಾಯ್. ಹ್ಞೂ ಭಯ ಆಗ್ಬಿಡ್ತಂತೆ. ಹಾಂ ಅಲ್ಲ ಏನಾಗಿದೆ ಗೊತ್ತಾ, ಲಕ್ಷ್ಮಿ ಅವ್ರು ಸಡನ್ ಆಗಿ ಎಲ್ಲರಿಗೂ ಹೇಳಿದ್ದಾರೆ. ನೀವು ಹೇಳಿರೋದಲ್ಲ. ಹಾಂ ಲಕ್ಷ್ಮಿ ಅವರು ಸಡನ್ ಆಗಿ ನಿಲ್ಸಿ ವಿಡಿಯೋ ಕಾಲ್ ಮಾಡ್ಬೇಕೇನೋ ಅವ್ರು ಸಡನ್ ಆಗಿ ಹೇಳಿದ್ದಾರೆ, ನಾವಲ್ಲ. ಹೋಗ್ಲಿ. ಸೊ ಪ್ಲೇಸ್ ಬಗ್ಗೆ ಹೇಳೋದಾದರೆ ಪ್ಲೇಸ್ ವಾಸ್ ಲಿಟಲ್ ಚಿಕ್ಕದು, ಜಾಗ ತುಂಬ ಚಿಕ್ಕದು ಅನ್ನೋ ಥರ ಇತ್ತು. ಬಟ್ ದ ಫುಡ್ ವಾಸ್ ಗುಡ್. ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಂದಿರಾನಗರಲ್ಲಿ 1131 ಬಾರ್ ಪ್ಲಸ್ ಕಿಚನ್ ಅಂತ ಇದೆ. ಹೌಸ್ ಆಫ್ ಕಾಮನ್ಸ್ ಫಸ್ಟ್ ಫ್ಲೋರಲ್ಲಿದೆ, ಸೆಕೆಂಡ್ ಫ್ಲೋರಲ್ಲಿ ಇದು ಇರೋದು. ಪ್ಲೇಸ್ ಸ್ವಲ್ಪ ಚಿಕ್ಕದು ಅನ್ಸಿದ್ರು ದ ಫುಡ್ ವಾಸ್ ಅಮೇಝಿಂಗ್. ನಾವು ಆರ್ಡರ್ ಮಾಡಿದ್ದು ಎಲ್ಲನೂ ಚೆನ್ನಾಗಿತ್ತು. ದ ಪಾಸ್ತಾ, ಪಿಜ್ಜಾಸ್ ಆ್ಯಂಡ್ ಆಲ್ಸೋ ಆಲ್ ದ ಮಾಕ್ಟೇಲ್ ಎಲ್ಲ. ಹಾಂ ಅಪರೂಪಕ್ಕೆ ಹೊರಗಡೆ ಬಂದಿದ್ದೀವಿ, ರೆಡಿ ಏನು ಅಪರೂಪಕ್ಕೆ ಗರ್ಲ್ಸ್ ಔಟ್ ಅಂತ. ವಿ ಶುಡ್ ಎಂಜಾಯ್ ಅವರ್ ಮೀ ಟೈಮ್. ಯಾರು ಹೇಳ್ತಾವ್ರು? ಯಾರಿಂದ ಪ್ಲಾನ್ ದೂರ ಆಗಿದ್ದು, ಜಾಸ್ತಿ ಟೈಮ್ ಹಿಡಿದಿದ್ದು? ಯಾರಿಂದ? ನಿಮ್ಮಿಂದ. ಹಲೋ ಮಿಸ್ ನನ್ನಿಂದ ಅಲ್ಲ, ನಾನು ಪಕ್ಕ ಕರೆಕ್ಟ್ 15 minutes ಅಲ್ಲಿ ರೆಡಿ ಆಗಿದ್ದೀನಿ. ಆಕ್ಚುಲಿ ನಂದೇ ಲೇಟ್ ಆಗಿದ್ದು. ಹೌದಾ? ನಾನು ಅನ್ಕೊಂಡೆ ಇವ್ರು ಅಷ್ಟು ಬೇಗ ಬಿಟ್ಟಿದ್ರು ಹೆಂಗ್ ಲೇಟ್ ಆಯ್ತು ಅಂತ. ಸೊ ಇದೆಲ್ಲ ನಮ್ಮ ಗಂಡಂದ್ರು ಪೇ ಮಾಡ್ತಾರೆ. ಹೋಗೋಣ ಒಂದು ಕಾಲ್ ಮಾಡ್ಬಿಟ್ಟು ಜಿ ಪೇ ಮಾಡಕ್ಕೆ ಹೇಳೋಣ. ಯಾರು ಗಂಡ ಕೇಳೋಣ? ಸದ್ಯದಲ್ಲಿ ಸೂರಜ್ ಇದ್ದಾರೆ, ಸೂರಜ್ಗೆ ಹೇಳೋಣ. ಸೂರಜ್ ಅವ್ರು ಪೇ ಮಾಡ್ಬಿಡ್ತಾರೆ. ಸ್ವಾತಿ ಅವರೇ, ಹಸ್ಬೆಂಡ್ ಕಳ್ಸೋಣ ಬಿಲ್ಲು, ಪೇ ಮಾಡ್ಬಿಡಿ ಅಲ್ಲಿಂದ ಅಂತ ಸ್ಕ್ಯಾನರ್ ಕಳಿಸಿ. ನಾವೇ ಪೇ ಮಾಡಬೇಕಾ? ನೋಡಿ ಇಲ್ಲಿ ಯಾಕ್ರಿ ಲಕ್ಷ್ಮಿ ಅವರಿಂದ ದೂರ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವರಿಬ್ರು. ಭಯಕ್ಕೆ ಏನೋ ಜೋರಾಗಿ ಮಾತಾಡಿರ್ತಾರೆ. ಯಾಕೆ ಇವ್ರು ದೂರ ಇದ್ದಾರೆ ಇಷ್ಟೊಂದು? ಮತ್ತೆ ಈ ಪರ್ಸನಾಲಿಟಿ ಅದು ದೂರ ಇರೋ ಪರ್ಸನಾಲಿಟಿ. ಇವ್ರ ಹತ್ರ ಇದ್ದಾರೆ. ನಾವ್ ಹೇಳ್ತೀವಿ ನಿಮ್ ಫೋನಲ್ಲಿಂದ ನಮ್ಗೆ ರಂಜನ್ ಕಲ್ಸಿದಂತೆ ಬಿಡಿ. ಸಾಯಂಕಾಲ ರೇಗಿಸ್ತೀನಿ. ಏನಿದು ನೋಡಿ ಹೆಂಗಿದೆ. ಯಾಕೆ ಡಿವಿ ನಿಂತ್ಕೊಂಡಿಲ್ಲ ಇಲ್ಲಿ? ಚೆನ್ನಾಗಿದೆ ಅನ್ಸ್ತಾ ಇದೆಯಲ್ಲ, ಸಖತ್ತಾಗಿದೆ. ಹೈಟು ವೆಯ್ಟು ಪಕ್ಕ ನಿಂತ್ಕೊಬೇಕು. ಹೌದಲ್ವಾ? ಏನ್ ಐಡಿಯಾ ಕೊಡ್ತೀರಾ ನೀವು? ಎಲ್ಲ ಹುಡುಗಿರು ಒಬ್ಬೊಬ್ಬರ ಪಕ್ಕ ಒಬ್ಬೊಬ್ರು ಹುಡುಗ ಹುಡುಗಿ ಹಂಗೆ ನಿಂತ್ಕೊಬೇಕಿತ್ತಂತ. ಏ ನೀವು ಕಳ್ಸಿರೋ ಫೋಟೋ ಇದು ಇನ್ನ ಎಷ್ಟೊಂದಿದೆ ನೋಡ್ದೆ ಇರೋದು. ಹೇಳೇ ಇಲ್ಲ. ನೀವು ಬಣ್ಣ ರಂಜನ್ನ ಬಿಡ್ಬೇಡಿ. ಕ್ಲಾಸ್ ಫುಲ್ ಅವ್ರು ನೋಡಿ ಝೂಮ್ ಮಾಡಿ ನೋಡ್ತಾವ್ರ. ಮಾಡಾಗಿದ್ದಾಳ, ಸೆಟ್ ಆಗ್ತಾರೆ ಬಿಡಿ ನಿಮ್ಮ ಮನೆಗೆ. ನಿಮ್ಗೆ ಅಕ್ಕನೋ ತಂಗಿನೋ ಬಂದ್ಲು. ಸೆಂಟ್ರಲ್ ಇರೋರು ಇಬ್ರು ನಮಗೂ ಸಿಕ್ಲಿಲ್ವಲ್ಲ ಅಂತ ಇದ್ದಾರೆ. ಇವ್ರು ಇರ್ಬೇಕಿತ್ತು, ಚೆನ್ನಾಗಿರ್ತಾ ಇತ್ತು. ನಮ್ಮ ಹಸ್ಬೆಂಡ್ ಹಂಗೆ ಅನ್ಕೊಂಡಿರಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ. ಇಟ್ ವಾಸ್ ಅ ವೆರಿ ಮಚ್ ಫನ್ ಫಿಲ್ಡ್ ಡೇ. ತುಂಬ ಖುಷಿ ಆಯಿತು ಎಲ್ಲರನ್ನೂ ಮೀಟ್ ಮಾಡಿ. ಫೈನಲಿ ದ ಪ್ಲ್ಯಾನ್ ವಾಸ್ ಸಕ್ಸಸ್ಫುಲ್. ನಾವು ಪ್ಲ್ಯಾನ್ ಮಾಡ್ತಾನೆ ಇದ್ವಿ, ಸಿಗೋಣ ಅಂತ. ಫೈನಲಿ ವಿ ಮೇಡ್ ಇಟ್. ಆ್ಯಂಡ್ ಆಲ್ಸೋ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಎಲ್ಲರೂ ಹುಡುಗಿರು ಮಾತ್ರ ಗರ್ಲ್ಸ್ ಔಟಿಂಗ್ ಅಂತ ಬಂದಿರೋದು.
ಪ್ರಾಬಬಲಿ ವಿ ಶುಡ್ ಡೂ ದಿಸ್ ಈವನ್ ಮೋರ್ ಅನಿಸುತ್ತೆ, ವೆರಿ ಆಫನ್ ಇದನ್ನು ಮಾಡ್ಬೇಕನ್ಸುತ್ತೆ. ಬಟ್ ಗೊತ್ತಿಲ್ಲ, ಅವರು ಆ ಎಂಡ್ ಆಫ್ ದ ಸಿಟಿನಲ್ಲಿದ್ದಾರೆ, ಪಾಪ ನಾವು ಈ ಎಂಡ್ ಆಫ್ ದ ಸಿಟಿನಲ್ಲಿದ್ದೀವಿ. ಇಬ್ರಿಗೂ ಟೈಮ್ ತಗೊಳುತ್ತೆ ಎಲ್ಲಾದರೂ ಮೀಟ್ ಮಾಡಬೇಕಂತ ಹೇಳಿದ್ರೆ. ಆಲ್ಮೋಸ್ಟ್ ನಮ್ಗೆ ಇಂದಿರಾನಗರ್ ವೈಟ್ಫೀಲ್ಡಿಂದ ಈಸಿಲಿ 1 hour ಮೇಲೆ ಆಗೋಗುತ್ತೆ ಟ್ರಾಫಿಕಲ್ಲೆಲ್ಲ. ಅದು ಈವ್ನಿಂಗ್ ಅಂತ ಹೇಳಿದ್ರೆ ಕೇಳೋದೇ ಬೇಡ. ಎಲ್ಲಿಂದ ನೀವು ತೊಗೊಂಡ್ರು ವೈಟ್ಫೀಲ್ಡ್ ದೂರನೇ, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲೇ ನಾವು ಬಂದಿದ್ದು. ನಾನು ಬರ್ತಾ ತೊಗೊಂಡಿರಲಿಲ್ಲ ಆಚೆಗಡೆಯಿಂದ ವೀಡಿಯೋನ, ಸೊ ಅದಕ್ಕೆ ಇವಾಗ ತೊಗೊಂಡು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟ್ರೈ ಕ್ಯಾಬ್ ಆಟೋ ಕ್ಯಾಬ್ ಅಂತ ನಾನು ಬುಕ್ ಮಾಡಿ ಕ್ಯಾನ್ಸಲ್ ಆಗಿ ಫೈನಲಿ ಒಂದು ಆಟೋ ಸಿಕ್ತು ನನಗೆ. ಸೊ ಮನೆಗೆ ವಾಪಸ್ ಬರ್ತಿದ್ದೀನಿ. ಆಲ್ಮೋಸ್ಟ್ 6:37 ಆಗಿತ್ತು. ಬಟ್ ಬೇಗನೆ ಕರ್ಕೊಬಂದ್ಬಿಟ್ರಿ ಇವರು. ಅಲ್ಲಿಂದ ನಾನು ಒಂದು 45 ಮಿನಿಟ್ಸ್ಗೆಲ್ಲ ಮನೆಗೆ ಬಂದುಬಿಟ್ಟೆ, ಈವನ್ ಇನ್ ದ ಟ್ರಾಫಿಕ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಾನು ನಿಮಗೆ ಸಿಗ್ತೀನಿ ಒಂದು ವೀಡಿಯೋನಲ್ಲಿ. ಈ ಥರ ಬಾಯ್.